ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮನ್ ಮದುವೆ ಅಂತ ಆ ಮನೆಯವರೆಲ್ಲ ಖುಷಿಯಾಗವ್ರೆ. ಆದರೆ ನನಗೆ ಖುಷಿಗಿಂತಲೂ ನಿಮ್ಮ ಸಾವಿಗೆ ನ್ಯಾಯ ಸಿಗ್ನಿಲ್ವಲ್ಲ ಅಂತ ಹೆಸರನ್ನೇ ಹೆಚ್ಚಾಗತ್ತೆ. ಮನುಷ್ಯನಿಗೆ ಸಂಕಟ ಆದಾಗ, ಅನ್ಯಾಯ ಆದಾಗ ದೇವ್ರೇ ಕಾಪಾಡಪ್ಪ ಅಂತ ಕೇಳ್ಕೊಂತೀವಿ. ಆದರೆ ದೇವ್ರಿಗೆ ಅನ್ಯಾಯ ಆದರೆ ದೇವರೇ ಮುಂದೆ ಬಂದು ನ್ಯಾಯ ತಗೋಬೇಕು. ಅಮ್ಮವ್ರೆ, ಬದುಕಿದಾಗ ಎಲ್ಲದಕ್ಕೂ ನನ್ನ ಜೊತೆ ಬಂಡೆ ನಿಂತ್ಕೊಂಡಂಗೆ ನಿಂತ್ಕೊತಿದ್ರಿ. ಈಗಲೂ ನನ್ನ ಜೊತೆ ನಿಂತ್ಕೊಂಡು ನಿಮ್ಮ ಸಾವಿಗೆ ಕಾರಣ ಆದವನಿಗೆ ಶಿಕ್ಷೆ ಕೊಡಂಗೆ ಮಾಡಿ ಅಮ್ಮವ್ರೆ. ನಿಮ್ಮ ಗುಂಡಿಗೆಗೆ ಗುಂಡಿಕ್ದವನು ಯಾರು ಅವನ್ನ ತೋರಿಸಿ ಅಮ್ಮವ್ರೆ, ತೋರಿಸಿ. ಆ ಪಾಪಿಗೆ ಶಿಕ್ಷೆ ಆದಾಗ್ಲೆ ನನ್ನ ಮಗಳಿಗೆ ದಾರೆ ಎರೆಯುವಾಗ ನನ್ನ ಮನಸ್ಸಿಗೆ ನಿರಾಳ ಆಗೋದು. ನೀವು ನಮ್ಮ ಪಾಲ್ಗಿರಿ. ತೆಪ್ಪು ಮಾಡಿದವರು ನಮ್ಮ ಮುಂದೆ ತಲೆ ತಗ್ಸಂಗ್ ಮಾಡಿ ಆ ಕೊಲೆಗಾರ ಯಾರು ಬರೋದನ್ನ ಒಂದು ಸಣ್ಣ ಸುಳು ಕೊಡಿ ಅಮ್ಮವ್ರೆ, ಸುಳು ಕೊಡಿ. ಸರಿ ಗಂಡ್ರಲ್ಲ, ನೀವೆಲ್ಲ ಮುಗಿಸ್ಕೊಳ್ಳಿ, ನಾ ಹೊಡ್ತೀನಿ. ಇದೇನ್ ಗುರು, ಇನ್ನು ಪಾರ್ಟಿಗೆ ಮುಗಿದಿಲ್ಲ, ಆಗ್ಲೇ ಹೋಯ್ತು ಅಂತ ಹೇಳ್ತಿದ್ಯಾ? ಲೈ, ಅದು ಮನೆನಾಗೆ ಸ್ನೇಹವರು ಮತ್ತೆ ನನ್ನ ಬಂಗಾರ ಕಾಯ್ತಾ ಇರ್ತಾರೆ. ನಾನು ಹೋಗೋ ಗಂಟ ಅವ್ರೇನು ತಿನ್ನಕ್ಕಿಲ್ಲ. ಓ, ಟೈ ಸೆಂಟಿಮೆಂಟು. ನೀವು ಹೋಗೋಣ. ಅಮ್ಮಪ್ಪ ಸ್ಟ್ಯಾಂಡ್ ನೆಕ್ಸ್ಟ್ ಅಲ್ಲ, ಫ್ರೆಂಡ್ಸ್ ನೆಕ್ಸ್ಟ್. ಲೈ, ಕುಡ್ದ್ಗಂದ ಏನ ಮಾತಾಡ್ತೀಯ ನೀ? ಸರಿ ಸಚಿನ್, ಸಾನೆ ಒತ್ತು ಮಾಡ್ಕೋಬೇಡ, ನಾಳೆಯಿಂದ ಶಾಸ್ತ್ರಕ್ಕೂ ಶುರು ಆದೈತೆ. ಇಲ್ಲ ಕಂಟಿ ಅಣ್ಣ, ಇವ್ರದ್ದೆಲ್ಲ ಮುಗಿತಿದ್ದಂಗೆ ನಾನು ಮನೆಗೆ ಹೊರಡ್ತೀನಿ. ಹೋಗಕ್ ಗುಂಟಿರ್ತಾನೆ. ಹುಷಾರಕ್ಕಲ್ಲ, ಕುಡ್ದಾಗ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ. ಆಮ್ಯಾಗ ನಿನ್ನೆ ಯಾರು ಅಂತ ಕೇಳ್ಬಿಡ್ತಾರೆ. ಹಾ, ಗಂಟಿ ಅಣ್ಣ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಇವ್ರನ್ನ. ಸರಿ, ಪುರ್ಸಿ ನೀನು ಕೂಡ ಬಿರ್ನೆ ಮನೆಗೆ ಸೇರ್ಕೊ. ಬಾವಾ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಯಾಕಲ್ಲ ನಾನು ಹಿಂಗೆ ಡ್ರಾಪ್ ಮಾಡ್ತೀನೋ? ಇಲ್ಲ ಮಗ, ಬೆಳಿಗ್ಗೆಯಿಂದ ಸುತ್ತಾಡಿ ಸಾಕಾಗದೆ, ನಾನು ಬಾವನ ಜೊತೆಲ್ಲ ಹೋಗ್ತೀನಿ. ಸರಿ ಮಗ, ಬಾಯ್. ಲೇ ಪುರ್ಸೆ, ದುಡ್ಡು ಕದ್ದು ಎಂಥದ್ದು ಹುಲಿ ತಗೊಳ್ಳಿ ಅಂತ ಹಾಕ್ಬಿಡ್ತೀವಿ ನೋಡು. ಏಯ್, ಕೂಡ್ದ್ಗೆ ಅಂದಾಗ ಏನನ್ನ ಮಾತಾಡ್ತವನೆ. ಬಾವಾ, ಇವಂದಿದ್ದಯ್ಯ, ನಡೀರಿ ಹೋಗುಮ. ಸರಿಗಳಲ್ಲ, ಹುಷಾರು. ಸರಿಣ್ಣ, ಬಾಯ್. ಪುರ್ಸಿ ತಗೊಳ್ಳ, ಚಕ್ಲಿ ತಿನ್ಲ. ನೀನಲ್ಲಿ ತಿನ್ಲ. ಹೇ ಬೇಡ, ಅವನ್ ಚಕ್ಲಿ ತಗೊಳಂಗಿಲ್ಲ, ನಾವು ಬಿಡಂಗಿಲ್ಲ. ತಿನ್ಲ. ಸರಿ, ಹುಷಾರು. ಸರ್, ನೀವು ಸೇರ್ಕಲ್ಲ, ಹೋಗಿ ಬಿಟ್ಟಾವ. ನೀವು ನಮ್ಮ ಕೈ ಬಿಡಾಕಿಲ್ಲ. ತೆಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಯ್ತದೆ ಅಂತ ನಮ್ಗೆ ಆಶೀರ್ವಾದನ ಮಾಡಿ ನೀವಿದ್ದೀರಾ ಅಂತ ನಿರೂಪಿಸಿ ಅಮ್ಮವ್ರೆ, ನಿರೂಪಿಸಿ ಅಮ್ಮವ್ರೆ. ಎಷ್ಟು ಸಾಕು ಅಮ್ಮವ್ರೆ, ಎಷ್ಟು ಸಾಕು. ನೀವೇ ಆಶೀರ್ವಾದ ಮಾಡಿದಿರಿ ಅಂದ್ಮ್ಯಾಕೆ ಆ ಪಾಪಿ 10 ಜನಗಳ ಮುಂದೆ ಸಿಕ್ಕಾಕೊಂಡು ಶಿಕ್ಷೆ ಅನುಭವಿಸ್ತಾನೆ. ಬೆಳೆಯೋ ಭೂಮಿಗೆ, ತಿನ್ನೋ ಅನ್ನಕ್ಕೆ, ನಂಬಿದ ಜನಕ್ಕೆ ಮೋಸ ಮಾಡೋರು ಈ ಜಗತ್ನಾಗ ಯಾರು ಉಳಿಯಕ್ಕಿಲ್ಲ. ನಾಶ ಆಗೋಯ್ತಾರೆ, ಸರ್ವನಾಶ ಆಗೋಯ್ತಾರೆ. ನೀವು ನಮ್ಮ ಜೊತೆಗಿದ್ರೆ ಆಟೆ ಸಾಕು ಅಮ್ಮವ್ರೆ, ಆಟೆ ಸಾಕು. ಪುಟ್ಟಮ್ಮೆ, ಅಮ್ಮವ್ರ ಫೋಟೋ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಇಲ್ಲಿ ನೋಡಯ್ಯ, ಅಮ್ಮವರು ಆಶೀರ್ವಾದ ಮಾಡಿ ಹೂವು ಕೊಟ್ಟವ್ರೆ. ಅಮ್ಮವ್ರನ್ನ ಕೊಂದು ಪಾಪಿ ಸಿಕ್ಕೇ ಸಿಗ್ತಾನೆ, ಅವನಿಗೆ ಶಿಕ್ಷೆ ಹಾಗೆ ಆಯ್ತದೆ ಅಂತ ಸೂಚನೆ ಕೊಟ್ಟವ್ರೆ. ಇಷ್ಟೊತ್ತಿಂದ ಇದನ್ನೇ ಕೇಳ್ತಿದ್ದ? ಏಟೆ ನೀರು ಸುರಿದ್ರು ಆರ್ದೇ ಇರೋ ಬೆಂಕಿ ಕಣಯ್ಯ.
ನಮ್ಮಮ್ಮವ್ರ ಸಾವು ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದಿತದೆ. ಪುಟ್ಟಮ್ಮೆ, ಧರ್ಮ ಬಿಟ್ಟರು ಕರ್ಮ ಬಿಡೋಕ್ಕಿಲ್ಲ. ತಪ್ಪು ಮಾಡೋರಿಗೆ ಶಿಕ್ಷೆ ಆಯ್ತದೆ, ಹೊಸಿ ತಡ ಆಯ್ತದ ಅಷ್ಟೇ. ಇದೇ ವಿಚಾರನ ಮನಸ್ಸಿನಾಗ ಇಟ್ಕೊಂಡು ಕೊರ್ಕೊಂಡು ಕೂತ್ಕೋಬೇಡ. ನಾಳೆಯಿಂದ ಮದುವೆ ಕೆಲಸಗಳು ಶುರುವಾಯ್ತವೆ. ಹೊಸಿ ಮಲಕೊಂಡು ವಿಶ್ರಾಂತಿ ತಗ. ನಡಿ. ಏನ್ ರಾಧಾ ಇದು? ನಾಳೆಯಿಂದ ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗ್ತಾ ಇದೆ. ನೀನ್ ಕೊಟ್ಟ ಐಡಿಯಾ ಪ್ರಕಾರ ಸ್ವಾಮೀಜಿನೂ ಅವ್ರ ಮನೆ ಕರ್ಕೊಂಡು ಹೋಗಿದ್ದೆ. ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಟ. ಯಾಕೆ ಕೇಶವ್ ಅವರೇ, ನೀವು ಸರಿಯಾಗೇನೋ ಹೇಳ್ಕೊಟ್ಟಿರ್ಲಿಲ್ವಾ? ಹೇಳ್ಕೊಡೋದಲ್ಲ, ಕೈ ತುಂಬಾ ದುಡ್ಡು ಕೊಟ್ಟಿದ್ದೀನಿ. ಏನು ಕೇಶವ್, ಒಂದು ಪ್ಲ್ಯಾನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಕ್ಕೆ ಬರಲ್ವಲ್ಲ ನಿಮಗೆ? ಇದೆಲ್ಲ ವರ್ಕ್ ಆಗಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ ಅಂದ್ರೆ ನೀವೇ ಕೇಳ್ತಾ ಇಲ್ಲ. ನೀವೇನಾದ್ರೂ ನೇರವಾಗಿ ಹೋಗಿ ಮದ್ವೆ ನಡೆಯಲ್ಲ ಅಂತ ಹೇಳಿದಿದ್ರೆ ಇಷ್ಟೊತ್ತಿಗೆ ಕಂಟಿ ನಿಮ್ಮನ್ನ ಉಳಿಸ್ತಾನೆ ಇರ್ಲಿಲ್ಲ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಒಂದ್ ವೇಳೆ ಈ ಮದುವೆ ನಡೆದೇ ಬಿಟ್ರೆ ಏನ್ ಮಾಡೋದು ರಾಧಾ? ಏನು ಮಾಡೋದು ಅಂತ ರಾಧನ್ ಕೇಳಿದ್ರೆ ಅವಳೇನು ಹೇಳ್ತಾಳ? ರಾಧಾ ಹೇಳಿದ್ದಕ್ಕೆ ತಾನೆ ನಾನು ಪುಟ್ಟಕ್ಕನ ಮನೆಗೆ ಹೋಗಿ ಈ ಮದುವೆ ಮಾಡೋಣ ಅಂತ ಕೇಳ್ಕೊಂಡಿದ್ದು. ಈಗ ನಿಲ್ಸೋದಕ್ಕೂ ರಾಧಾನೇ ಪ್ಲಾನ್ ಕೊಡ್ಬೇಕು. ನೋಡಿ ಕೇಶವ್ ಅವರೇ, ಸದ್ಯಕ್ಕೆ ಈಗ ನಾವೇನು ಮಾಡೋಕ್ಕಾಗಲ್ಲ. ಕೊಟ್ಟಿದ್ದ ಪ್ಲಾನ್ ಕೂಡ ನೀವು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ. ಎಲ್ಲರೂ ಮದ್ವೆ ಚೌಟ್ರಿಗೆ ಬರಲಿ, ಅಲ್ಲೇ ಏನಾದರೂ ಮಾಡೋಣ. ಏನ್ ರಾಧಾ ಇದು? ನಿಜವಾಗ್ಲೂ ನನ್ನ ಮಗಂಗೆ ಆ ಮುಸ್ಲಿಂ ಮನೆ ಹುಡುಗಿ ಜೊತೆ ಗಂಟಾಕ್ಬೇಕಂತಿದ್ಯಾ? ಅದರಿಂದ ನಮ್ಗೇನು ಲಾಭ ಕೇಶವ್ ಅವರೇ? ನೋಡಿ, ದುಡ್ಕಿ ನಿಮ್ಮ ಪ್ರಾಣಕ್ಕೆ ಅಪಾಯ ತಂದ್ಕೊಂಬಿಡಿ. ಹಕ್ಕಿನ ಕಾದು ಕಲ್ಬಿಸ್ಬೇಕು. ಮದುವೆ ಆಗದೆ ಇರೋ ಥರ ರಾಧಾ ಏನಾದ್ರು ಪ್ಲ್ಯಾನ್ ಮಾಡ್ತಾಳೆ. ನೀವು ಕೂಲ್ ಆಗಿರಿ ಕೇಶವ್. ಸದ್ಯಕ್ಕೆ ನೀವು ಸುಮ್ಮನೆ ಇದ್ಬಿಡಿ. ಕೊನೆ ಗಳಿಗೆಯಲ್ಲಿ ಮದುವೆ ನಡೀದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ನನಗೆ ಯಾಕೋ ನೀವು ಹೇಳೋದು ಸಮಾಧಾನನೇ ಇಲ್ಲ. ಕೇಶವ್ ಅವರೇ, ಕೇಶವ್ ಅವ್ರೆ ನಿಂತ್ಕೊಳ್ಳಿ. ಈ ಕೇಶವ್ ಏನಾದರೂ ಪ್ಲ್ಯಾನ್ ಮಾಡಿ ಈಗಲೇ ಮದುವೆ ನಿಲ್ಲೋ ಥರ ಮಾಡಿದ್ರೆ ಏನು ಮಾಡೋದು ರಾಧಾ? ಆ ರಾಜೇಶ್ವರಿ ಅವ್ರಿಗೆ ಏನಂತ ಹೇಳೋದು? ಡೋಂಟ್ ವರಿ ವೈಭವ್. ಕೇಶವ್ ಏನೇ ಪ್ಲಾನ್ ಮಾಡಿದ್ರು ಮದುವೆ ಕೊನೆ ಮೂಮೆಂಟ್ಗೆ ಬಂದಿಲ್ಲತ್ತೆ. ಆ ಮನೆಯವರು ಅವಮಾನ ಜೊತೆಗೆ ಇನ್ನೊಂದು ಪ್ರಾಣನೂ ಕಳ್ಕೊತಾರೆ. ಇನ್ನೊಂದು ಸಾವ? ಹೌದು, ಮತ್ತೆ ಒಬ್ಬೊಬ್ಬರಾಗಿ ಖಾಲಿ ಆದ್ರೆ ತಾನೆ ನಾವು ವಿನ್ ಆಗಕ್ಕಾಗತ್ತೆ.